ಅಲ್ಲೆಲ್ಲೆಲ್ಲೆಲ್ಲೆ ಹೆಂಗೆ ಕಾಮ್ತಾಳೆ ಈ ನಿಂಗಮ್ಮ. ಅಬ್ಬಬ್ಬ ಹೊಸ ಲುಕ್ ಮಾಡ್ಕೊಬಿಟ್ಟವಳೆ, ಹೊಸ ಸ್ಟೈಲು. ಸೀರೆ ಎಲ್ಲ ಹೊಸದು ಹಾಕೊಂಡವಳೆ. ಏ ಸ್ಟೈಲ್ ನೋಡಪ್ಪ ಹೆಂಗೈತೆ, ಏನೋ ಹೊಸ ಲುಕ್ಕಾಗಿ ಬಂದವಳೆ ಈ ನಿಂಗಮ್ಮ. ಹುಡುಗಿ ಆಗ್ಬಿಟ್ಟವಳೆ. ತಲೆಗೆಲ್ಲ ಬಣ್ಣ ಹಾಕೊಂಡ್ಬಿಟ್ಟು ಅಬ್ಬಬ್ಬಬ್ಬ ಎಲ್ಗೋ ಹೊಲ್ಟವಳೆ. ಕೇಳಂತಡಿ. ಏ ನಿಂಗಮ್ಮ ಎಲ್ಲಿ ಹೊಲ್ಟಿದ್ಯಾ, ಎಲ್ಲಿ ಹೊಲ್ಟಿದ್ಯಾ? ಹೊಸ ಸೀರೆ ಉಟ್ಕೊಂಡು ತಲೆ ಎಲ್ಲ ನೋಡು ಕಲರ್ ಹಾಕೊಂಡ್ಬಿಟ್ಟು ಬಣ್ಣ ಹಾಕೊಂಡ್ಬಿಟ್ಟು ಹೆಂಗೆ ಕಾಮ್ತಿದ್ಯಾ? ಹುಡುಗಿ ಕಂಡಂಗೆ ಕಾಮ್ತಿದ್ಯಮ್ಮ. ಒಂದು 20 ವರ್ಷ ಚಿಕ್ಕ ಹುಡುಗಿ ಕಂಡಂಗೆ ಕಾಮ್ತಾ ಇದೆಯಾ? ಜಯಮ್ಮ ಹಂಗೆ ಕಾಣ್ತಿದ್ದೀನಿ. ಸುಳ್ಳು ಹೇಳ್ಬೇಡ, ಸುಮ್ಮನೆ ಇರು. ನಾನು ಚಿಕ್ಕ ಹುಡುಗಿ ಕಂಡಂಗೆ ಕಾಣ್ತಿದ್ದೀನಿ. ಅಯ್ಯೋ ಯಾವುದೋ ಫಂಕ್ಷನ್ ಇತ್ತು, ಅದಕ್ಕೆ ಕೂದಲೆಲ್ಲ ಬೆಳಗಾಗಿದ್ವು, ಅದಕ್ಕೆ ಹಾಕೊಂಡಿದ್ದೆ ಸೀರೆ. ನನಗೂ ಬೇಜಾರಾಯಿತು, ಅದಕ್ಕೆ ಹೊಸ ಸೀರೆ ಉಟ್ಕೊಂಡು ಇಲ್ಲೇ ಯಾವುದೋ ಫಂಕ್ಷನ್ ಇತ್ತು ನಮ್ಮ ರಿಲೇಷನ್ದು, ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀನಿ. ಇದು ಕೂದಲೆಲ್ಲನ ಫ್ರೀ ಬಿಟ್ಬಿಟ್ಟಿದ್ದೀನಿ ಅತ್ತ. ಅಯ್ಯೋ ಕಟ್ಟಿ ಇದಾಗ್ಬಿಟ್ಟಿದ್ದಂಗೆ ಆಗಿದ್ವು, ಅದಕ್ಕೆ ಸ್ವಲ್ಪ ಈ ಥರ ಹೇರ್ ಸ್ಟೈಲ್ ಮಾಡಿಸ್ಕೊ ಬಂದಿದ್ದೀನಿ. ಚೆನ್ನಾಗಿ ಕಾಣ್ತೀನಿ. ಅದೇ ಹೇಳ್ತಾ ಇಲ್ವೇ, ಸಖತ್ತಾಗಿ ಕಾಮ್ತಾ ಇದೆಯಾ. ಒಂದು 20 ವರ್ಷ ಚಿಕ್ಕ ಹುಡುಗಿ ಕಂಡಂಗೆ ಕಾಮ್ತಾ ಇದೆಯಮ್ಮ. ನಾನು ಸುಳ್ಳು ಯಾಕೆ ಹೇಳನಿ, ನಿಜಾನಮ್ಮ. ನಿಜವಾಗ್ಲೂ ಸೂಪರಾಗಿ ಕಾಮ್ತಾ ಇದೆಯಾ. ಬೇಕಿದ್ರೆ ಸಣ್ಣಿಂಗಮ್ಮನ್ನು ಕೇಳು, ನಾನು ಯಾಕೆ ಸುಳ್ಳು ಹೇಳನಿ. ನಿಜವಾಗ್ಲೂ ಚೆನ್ನಾಗಿ ಕಾಮ್ತಾ ಇದೆಯಾ. ಅಲ್ಲೇನೆ ಸಣ್ಣಿಂಗಮ್ಮ? ಚೆನ್ನಾಗಿ ಕಾಮ್ತಾ ಇದೆಯಾ. ಹೊಸ ಸೀರೆ ಉಟ್ಕೊಂಡಿದ್ಯಾ. ಒಂದು ಏಜ್ ಆದಂಗೆ ಕಾಮ್ತಾ ಇಲ್ಲ. ಎಷ್ಟು ಚಿಕ್ಕ ಹುಡುಗಿ ಕಂಡಂಗೆ ಕಾಮ್ತಾ ಇದೆಯಮ್ಮ. ಒಂದು 20 ವರ್ಷ ಕಮ್ಮಿ ಆಗೈತೆ ಎಂಬಂಗೆ ಕಾಮ್ತಿದ್ಯಾ. ಚೆನ್ನಾಗಿ ಕಾಮ್ತಿದ್ಯಾ. ನಾನು ಹಿಂಗೆ ಬಣ್ಣ ಹಾಕೋಬೇಕು. ಅಯ್ಯೋ ನಮಗೆಲ್ಲ ಏನಕ್ಕೆ ಬಣ್ಣ. ಅಯ್ಯೋ ಬಿಡತ್ತ, ಯಾರು ನೋಡ್ಬೇಕಾಗೈತೆ. ನಾವೇನು ಫಂಕ್ಷನ್ಗೆ ಹೋಗ್ಬೇಕಾ, ಎಲ್ಲಿಗೆ ಹೋಗ್ಬೇಕು? ಅಯ್ಯೋ ಇದ್ದಂಗೆ ಹೋಗೋದತ್ತ. ನೋಡಿ ನೀನು ಎಷ್ಟು ಚೆನ್ನಾಗಿ ಕಾಮ್ತಾ ಇದೆಯಾ. ಹೊಸ ಸೀರೆ ಬೇರೆ ಉಟ್ಕೊಂಡಿದ್ಯಾ. ಎಲ್ಲಿ ಹೊಲ್ಟಿದ್ದೆ? ಅಯ್ಯೋ ಇಲ್ಲೇ ನಮ್ಮ ರಿಲೇಷನರ್ದು ಒಂದು ಫಂಕ್ಷನ್ ಇತ್ತು, ಅಲ್ಲಿ ಹೊಲ್ಟಿದ್ದೆ. ಅದಕ್ಕೆ ಒಂಚೂರು ಎಲ್ಲ ಸ್ಟ್ಯಾಂಡರ್ಡಾಗಿರೋರು ಬರ್ತಾರೆ, ನಾವು ಆ ಥರ ಹೋಗ್ಬಿಟ್ರೆ ಒಳ್ಳೆಯವ್ರು ಹೋದಂಗೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿ ಚೆನ್ನಾಗಿ ರೆಡಿಯಾಗಿದ್ದೆ. ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಹೋಗಬೇಕು. ಗುಂಡಪ್ಪ ಎಲ್ಲಿ ಹೊಲ್ಟೆ? ಹೊಲ್ದ ಕಡೆಕನ ಹೋಗಿ ಬಂದಿದ್ರೆ ನಾವು ಹೊಸ ಕಟ್ಟಾಕಿದ್ದೀವಿ, ಸ್ವಲ್ಪ ನೋಡ್ಕೊಂಡು ಮೇವನ ಹಾಕ್ಬಂದು ಮೇವಾಕಿ ನೀರು ಕುಡಿಸ್ಬಾರಪ್ಪ ಒಂಚೂರು. ನಾನು ಹೋಗೋಕ್ಕಾಗಲ್ಲ, ನಮ್ಮ ಅಪ್ಪ ಎಲ್ಲ ಹೋಗೈತೆ, ಹೋಗ್ಬಿಟ್ಟು ಹಾಕ್ಬಾರಪ್ಪ. ಅಯ್ಯೋ ಮುಂಚೆಗೆ ಹೇಳೋದಲ್ಲೇನಕ್ಕಯ್ಯ ಜಯಕಯ್ಯ, ನಾನು ಇವಾಗ ತಾನೇ ಹೊಲ್ತಾಗಿಂತಾನೆ ಬಂದು ಆಮೇಲೆ ಹೋಗ್ತೀನಿ ಹೇಳು. ಊಟ ತಿಂಡಿ ತಿನ್ಕೊಂಡು ಆಮೇಲೆ ಹೋಗ್ತೀನಿ. ಅವಾಗ ನೀರು ಕುಡಿಸಿ ಬೇರೆ ಕಡೆ ಕಟ್ಟಾಕ್ತೀನಿ ಹೇಳು. ಆಯ್ತು ಹೇಳು, ಹೋಗಿ ಕಟ್ಟಾಕ್ತೀನಿ. ಚಂದ್ರಣ್ಣ ಎಲ್ಲೋಗೈತಿ? ಇಲ್ಲೇ ಪ್ಯಾಟೆಗೆ ಹೋಗ್ಯವ್ರಪ್ಪ. ಚಂದ್ರಣ್ಣ ಎಲ್ಲೋಗೈತಿ? ಇಲ್ಲೇ ಪ್ಯಾಟೆಗೆ ಹೋಗ್ಯವ್ರಪ್ಪ, ಬರ್ತಾರೆ. ಒಂದು ಮಧ್ಯಾಹ್ನದಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳೋರೆ. ಹೇಳಿದ್ರು ಹಂಗೆ. ನನಗೆ ಬಾಯಿಗೂ ಆಗ್ತೈತಿ ಒಬ್ಬಳೇ ಹೋಗೋಕ್ಕೆ, ಅದಕ್ಕೆ ನೀನೇ ಹೋಗ್ಬಾ ಅಂತ. ಇಲ್ಲೇ ಇರ್ತೀನಿ, ನನ್ನ ಮಗಳು ಬೇರೆ ಅವಳೆ, ಯಾಕೆ ಅದಕ್ಕೆ ನೀನೇ ಹೋದ್ರೆ ಹಂಗೆ ಮಾಡಪ್ಪ. ಇದು ನಮ್ಮ ಅಪ್ಪ ಬಂದ್ಬಿಟ್ಟು ನಾನು ಬೈತಾನೆ. ಅಯ್ಯೋ ಹೇಳಿದ್ರು ಹೋಗಿಲ್ಲ ಅಲ್ಲ ಹುಡಿ ಅಂತ ಅಂದ್ಬಿಟ್ಟು ಬೈತಾನೆ ನನ್ನ ಅಷ್ಟೇ. ಸರಿನಾಕಯ್ಯ, ಹೋಗ್ತೀನಿ ಹೇಳು. ಜಯಜಿ ಅಲ್ಲಿರೋರು ಯಾರು? ಜಯಜಿ ಯಾರು ಇವರು? ಹೊಸಬ್ರಾಗವ್ರೆ. ಯಾರು ಇವರು? ಚೆನ್ನಾಗವ್ರೆ. ಯಾವ ಊರಂತೆ ಇವ್ರದ್ದು? ನಮ್ಮ ನಿಂಗಜ್ಜಿನಪ್ಪ. ನಮ್ಮ ನಿಂಗಜ್ಜಿ ಅಲ್ವೇ ಇವಳು? ನಿಂಗಜ್ಜಿನಪ್ಪ. ನಮ್ಮ ನಿಂಗಜ್ಜಿನೇ? ವಾವ್, ಸಖತ್ತಾಗಿ ಕಾಣ್ತಾ ಆಯ್ತಪ್ಪ. ನಿಂಗಜ್ಜಿ ಅಂತ ಗೊತ್ತೇ ಆಗಲ್ಲ, ಗುರ್ತೇ ಸಿಗಲ್ಲ. ಓ ಸೂಪರಾಗೈತೆ, ಸೂಪರಾಗಿ ಕಾಣ್ತೈತಪ್ಪ. ನೋಡು, ನಾನು ಇಷ್ಟು ದಿನ ನೋಡೇ ಇರಲಿಲ್ಲ, ನನಗೆ ಗುರ್ತು ಸಿಕ್ಕಿಲ್ಲ. ಯಾರೋ ಅನ್ಕಂಡೆ. ಯಾಕ ಮಂಜ ಚೆನ್ನಾಗಿ ಕಾಮಲ್ವೇನಾ? ಯಾಕೆ ಹಂಗಂತ್ಯಾ? ನಾನು ಗುರ್ತು ಸಿಗ್ಲಿಲ್ವೇನಾ ನಿನಗೆ? ಅಯ್ಯೋ ಹೊಸ ಸೀರೆ ಉಟ್ಕೊಂಡಿದ್ದೀನಿ, ಒಂಚೂರು ಕೂದಲು ಬಣ್ಣ ಹಾಕೊಂಡಿದ್ದೀನಿ ಅಷ್ಟೇನಪ್ಪ, ಇನ್ನೇನು ಮಾಡ್ಕೊಂಡಿಲ್ಲ. ಅದಕ್ಕೆ ಇಷ್ಟೊಂದು ಹೇಳ್ತಿದ್ದೀರಲ್ಲೋ. ನಿಂಗಜ್ಜಿ ಚೆನ್ನಾಗಿ ಕಾಣ್ತಿದ್ಯಾ. ದೇವ್ರಾಣೆ ಚೆನ್ನಾಗಿ ಕಾಣ್ತಿದ್ಯಮ್ಮ. ನಾನು ಗುರ್ತೇ ಸಿಗಲಿಲ್ಲ ನೀನಂತೂ. ಹೋಗತ್ತ. ಅಯ್ಯೋ ದೇವ್ರೇ, ಅಜ್ಜರೆಲ್ಲ ಹುಡುಗಿಯರ ಆಗ್ಬಿಟ್ರಪ್ಪ. ಓ ಸೂಪರ್. ಸರಿನಜ್ಜಿ, ನಾನು ಆಟ ಆಡೋಕ್ಕೆ ಹೋಗ್ಬೇಕು. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾವ್ರೆ, ಹೋಗ್ತೀನಿ. ಬಾಯ್. ಅಯ್ಯೋ ನೆನ್ನೆ ಇವೆಲ್ಲ ಗೋಲ್ಗಪ್ಪ ಅದೆಂತದಪ್ಪ ಪಾನಿಪುರಿ ಇದ್ರಾಗೇನೆ ಗೋಲ್ಗಪ್ಪ ಅಂತ ಬರ್ತೈತಲ್ಲ, ಅದನ್ನು ತಿಂಬಕ್ಕೆ ಎಲ್ಲ ಹೋಗ್ಬಿಟ್ಟವ್ರೆ ಹುಡುಗರೆಲ್ಲನ. ಅಲ್ಲಿ ದುಡ್ಡಿಲ್ಲ. ಅವನು ಗೋಲ್ಗಪ್ಪ ಅಂಗಡಿಯೇನು ಬೈತಿದ್ನಂತೆ, ಕಟ್ಟಾಕ್ತೀನಿ ಮರಕ್ಕೆ ಹಂಗೆ ಹಿಂಗೆ ಅಂತಿದ್ದಂತೆ. ಅಯ್ಯೋ ದೇವ್ರೆ, ಈ ಹುಡುಗರು ಪಾಟು ನೆನ್ನೆ ಒಂದಲ್ಲ, ಅದಕ್ಕೆ ಹೊಳ್ತಿದ್ವಂತೆ. ಅಯ್ಯೋ ಎಲ್ಲಾನ ಎದ್ರುಕೊಬಿಟ್ಟಿದ್ವಂತೆ. ಇಲ್ಲೇ ನಮ್ಮೂರನು ಅವ್ನು ಯಾರನಪ್ಪ, ಅವನ ಹೆಸರು ಬಾಯಾಗೆ ಐತೆ ಗೊತ್ತಾಯಿಲ್ಲ. ಅವ್ನು ಯಾರೋ ಪಾಪ ದುಡ್ಡು ಕೊಟ್ಟು, ಇಲ್ಲ ಅಣ್ಣ ದುಡ್ಡು ಕೊಡ್ತೀನಿ ನಾನು, ಬಿಡ್ರಿ ಹಂಗೆಲ್ಲ ಮಾಡಬೇಡ್ರಿ ಅಂತ ಅಂದ್ಬಿಟ್ಟು ಹೇಳಿ ಕರ್ಕೊಬಂದಂತೆ. ಅಂತ ಹುಡುಗರು ಇವು. ಅಯ್ಯಯ್ಯಪ್ಪ, ಸೀಮೆ ಕೆಡಿಸ್ತವೆ ಇವು. ಏನು ಹುಡುಗರು ಅಂತೀರ ನಮ್ಮೂರರು. ಒಬ್ರಿಗಿನ ಒಬ್ರು. ಏನು ಮನೆಗಿರೋದು ತಿಂಬಲ್ಲ, ಇಲ್ಲೇ ದೊಡ್ಡವ್ರನ್ನ ಕರ್ಕೊಂಡು ಹೋಗ್ಬೇಕು. ಏನು ನಾವೇ ದೊಡ್ಡವರು ಅಂಬಂಗೆ ಹೋಗ್ಯವ್ರಿ ಒಂದು 5-6 ಜನ ಹುಡುಗರು ಅಂತ ಕೆಲಸ ಮಾಡೋರಂತೆ. ಅಯ್ಯಯ್ಯಪ್ಪ ದೇವರೇ, ಯಾವ ಕಾಲ ಬಂತು. ತಂದೆ ತಾಯಿಗಳ್ನ ಕರ್ಕೊಂಡು ಹೋಗಲ್ಲ, ಹುಡುಗರೇ ಹೋಗ್ಬಿಟ್ಟು ಅಲ್ಲಿ ಚೆನ್ನಾಗಿ ತಿಂದುಬಿಡ್ತಾರೆ. ದುಡ್ಡಿರಲ್ಲ ಏನಿಲ್ಲ, ಅಲ್ಲಿ ಹೇಳ್ತಾರೆ. ಏನು ಮಾಡೋಕ್ಕಾಗ್ತೈತಿ. ಹೌದೇನು? ನನಗೆ ಗೊತ್ತೇ ಇಲ್ಲ ನೋಡು. ನಮ್ಮ ಹುಡುಗನು ಹೋಗಿದ್ದ ಜೊತೆಗೆ ನೋಡಿ, ಹೇಳಲೇ ಇಲ್ಲ.
ಹೇಳಿದ್ರೆ ಸರಿಯಾಗಿ ಹೇಳಿ ಅವ್ರ ಅಪ್ಪ ಅಮ್ಮಂಗೆ ಸರಿಯಾಗಿ ಒದಿಸ್ತಿದ್ದೆ ನೋಡು ಏನನಿಗೆ ಹೇಳ್ತಾನೆ ಅಂಥವೆಲ್ಲ ಹೇಳಲ್ಲ ಬಿಡು ಮನೆಗೆ ಹುಡುಗರು ನಿಂಗೆ ಅದು ಯಾರೋ ಹೇಳಿರು ಅಂತ ಹೇಳ್ತಿದ್ಯಾ ಹೋಗ್ಲಿ ಬಿಡತ್ತ ಏನು ಮಾಡೋಕ್ಕಾಗ್ತೈತಿ. ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಹೊಸ ವೀಡಿಯೋಗಳಿಗಾಗಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ.